ಪ್ರೀತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ಪರೀಕ್ಷೆ ಹತ್ರ ಬರ್ತಾ ಇದೆ. ನಿಮ್ ಪರೀಕ್ಷಾ ತಯಾರಿ ಯಾವ ರೀತಿ ನಡೀತಾ ಇದೆ? ಎಲ್ಲರೂ ಚೆನ್ನಾಗಿ ಪರೀಕ್ಷಾ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಂತ ನಂಬ್ಕೊಂಡಿದ್ದೀನಿ ಮಕ್ಕಳೇ, ನಿಮ್ಗೆ ಪ್ರಥಮ ಭಾಷೆ ಕನ್ನಡದಲ್ಲಿ ಬರ್ತಕ್ಕಂತ ಒಂದು ಪೂರಕ ಪಾಠ ಉದಾತ್ತ ಚಿಂತನೆಗಳು. ಇದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ ಮತ್ತೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಬರ್ತಕ್ಕಂತ 2-3 ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ. ಇವು ತುಂಬಾ ಒಂದು ಮೂರು ವರ್ಷಗಳಿಂದ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಅದೇ ಒಂದು ಕ್ವಶನ್, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು ಅಂತ. ಈ ಕ್ವಶನ್ ತುಂಬಾ ರಿಪೀಟೆಡ್ ಕ್ವಶನ್, 2 ವರ್ಷಗಳಿಂದ ಸುಮಾರು ತುಂಬಾ ರಿಪೀಟ್ ಆಗಿ ಈ ಕ್ವಶನ್ ಬಂದಿದೆ. ಅಂದವಾದ ಅಕ್ಷರ ಹಾಗೂ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಗಾಂಧೀಜಿಯವರಲ್ಲಿತ್ತು. ಗಾಂಧೀಜಿಯವರು ಅಂದ್ಕೊಂಡಿದ್ರು ಫಸ್ಟ್ ಅಂದವಾದ ಬರವಣಿಗೆ ಮುಖ್ಯ ಅಲ್ಲ ಶಿಕ್ಷಣಕ್ಕೆ, ಹೇಗೋ ಶಿಕ್ಷಣ ನಡೀತದೆ, ಅಕ್ಷರ ಹೇಗ್ ಬರೆದ್ರು ನಡೆಯುತ್ತೆ ಅಂತ ಅನ್ಕೊಂಡಿದ್ರು. ನಮ್ಮನ್ನು ಕೆಲವರು ತುಂಬಾ ವರ್ಷಾಗಿ ಬರೀತಾರೆ ಹ್ಯಾಂಡ್ ತುಂಬಾ ಮುಖ್ಯ ಮಕ್ಕಳೇ. ಅಂದವಾದ ಬರವಣಿಗೆ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತ ಎಲ್ಲರೂ ನಂಬ್ಕೊಂಡಿದ್ರು. ಆದ್ರೆ ಗಾಂಧೀಜಿಯವರು ಅದನ್ನ ನಂಬ್ಕೊಂಡಿರ್ಲಿಲ್ಲ. ಅಕ್ಷರ ಹೇಗಿದ್ರು ಪರವಾಗಿಲ್ಲ, ಅದು ಹೇಗಿದ್ರು ಪರವಾಗಿಲ್ಲ ಶಿಕ್ಷಣಕ್ಕೆ ಅಂತ ಅನ್ಕೊಂಡಿದ್ರು. ಇಂಗ್ಲೆಂಡ್ಗೆ ಹೋಗುವವರೆಗೂ ನನ್ನಲ್ಲಿ ಅದೇ ಭಾವನೆ ಇತ್ತು. ಅವ್ರಿಗೆ ಇಂಗ್ಲೆಂಡ್ಗೆ ಹೋಗೋ ತನಕನೂ ಅದೇ ಭಾವನೆ ಇತ್ತಂತೆ. ಯಾವಾಗ ಅವರು ಇಂಗ್ಲೆಂಡ್ಗೆ ಹೋದಾಗ ಅಲ್ಲಿ ಸುಶಿಕ್ಷಿತ ವಕೀಲರ ಮತ್ತು ಯುವಕರ ಮುತ್ತು ಕೋಡಿಸಿದಂತ ಬರವಣಿಗೆಯನ್ನು ನೋಡಿ ಗಾಂಧೀಜಿಯವರು ಅನಿಸ್ತಂತೆ, ನಾನು ಯಾಕೆ ಈ ತರ ಕೆಟ್ಟದಾಗಿ ಅಕ್ಷರ ಬರೀತೀನಿ ಅಂತ. ಮಕ್ಕಳೇ, ನೀವು ಅಷ್ಟೇ ಪರೀಕ್ಷಾ ದೃಷ್ಟಿಯಿಂದ ನೀವು ತುಂಬಾ ಚೆನ್ನಾಗಿ ಗುಡ್ಡಾಗಿ ಹ್ಯಾಂಡ್ ರೈಟಿಂಗ್ ಅನ್ನು ಬರೆದ್ರೆ ನಿಮ್ಗೆ ಒಳ್ಳೆ ಅಂಕಗಳು ಸಿಗ್ತವೆ. ಅದೇ ರೀತಿ ಗಾಂಧೀಜಿಯವರು ಅಂದ್ಕೊಂಡಿದ್ದಂತೆ ಅಂದವಾದ ಬರವಣಿಗೆ ಮುಖ್ಯ ಅಲ್ಲ ಶಿಕ್ಷಣಕ್ಕೆ ಅಂತ. ಆದ್ರೆ ಇಂಗ್ಲೆಂಡ್ಗೆ ಹೋದಾಗ ಅಲ್ಲಿ ವಕೀಲರು ಮತ್ತೆ ಯುವಕರ ಅಕ್ಷರಗಳನ್ನ ನೋಡಿ ಇವ್ರಿಗೆ ನಾಚಿಕೆ ಆಯ್ತಂತೆ, ನಾನೇಕಪ್ಪ ಇಷ್ಟು ಕೆಟ್ಟದಾಗಿ ಹ್ಯಾಂಡ್ ರೈಟಿಂಗ್ ಅನ್ನ ಬರೀತೀನಿ ಅಂತ. ಅವತ್ತಿಂದ ಇವರಿಗೆ ಬರವಣಿಗೆ ಬಗ್ಗೆ ಗಮನ ಬಂತು. ಮತ್ತೆ ನಾಚಿಕೆಯು ಪಶ್ಚಾತ್ತಾಪವೂ ಆಯ್ತು. ಅವತ್ತು ಅನ್ಕೊಂಡ್ರು ಅವರು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅವರಿದ್ದರು. ಕೆಟ್ಟ ಅಕ್ಷರ, ನಾನು ಇಷ್ಟು ಕೆಟ್ಟದಾಗ ಅಕ್ಷರ ಬರೀತೀನಲ್ಲ, ಇದು ಶಿಕ್ಷಣಕ್ಕೆ ತುಂಬಾ ಮುಖ್ಯ, ಆದ್ರೆ ನಾನು ಇಷ್ಟು ಕೆಟ್ಟದಾಗ ಅಕ್ಷರವನ್ನು ಬರೀತೀನಿ ಅಂತ ಅನ್ಕೊಂಡು ಅವ್ರಿಗೆ ನಾಚಿಕೆನು ಪಶ್ಚಾತ್ತಾಪನೂ ಆಯ್ತು. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಇದಾಗಿದೆ ಮಕ್ಕಳೇ. ಅಂದ್ರೆ ಅಂದವಾದ ಬರವಣಿಗೆ ತುಂಬಾ ಮುಖ್ಯ. ಗಾಂಧೀಜಿಯವರು ಅಂದ್ಕೊಂಡಿದ್ರು ಅಂದವಾದ ಬರವಣಿಗೆ ತುಂಬಾ ಮುಖ್ಯ ಅಲ್ಲ ಅಂತ. ಆದ್ರೆ ಗಾಂಧೀಜಿಯವರು ಯಾವಾಗ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ವಕೀಲರ ಮತ್ತೆ ಯುವಕರ ಮುತ್ತು ಪೋಡಿಸಿದಂತ ಬರವಣಿಗೆಯನ್ನ ನೋಡಿ ಅವರು ತಮ್ಮ ಅಭಿಪ್ರಾಯವನ್ನ ಬದಲಾಯಿಸಿಕೊಂಡು. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಈ ಕ್ವಶನ್ ತುಂಬಾ ಸಲ ರಿಪೀಟೆಡ್ ಆಗಿದೆ. ನಿಮ್ಗೆ ಯಾವ ಕ್ವಶನ್ ಅರ್ಥ ಆಗಿಲ್ಲ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಮಕ್ಕಳೇ, ಉದಾತ್ತ ಚಿಂತನೆಗಳು ಘಟಕದಲ್ಲಿ ಬರ್ತಕ್ಕಂತ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಯಾವ್ದಪ್ಪ ಅಂದ್ರೆ, ಅಂಟು ದಿಸ್ ಲಾಸ್ಟ್ ಪುಸ್ತಕದಿಂದ ಗಾಂಧೀಜಿಯವರು ಅರ್ಥೈಸಿಕೊಂಡ ಸಿದ್ಧಾಂತಗಳಾವು ಅಂತ. ಇದು ಜಾನ್ ರಸ್ಕಿನ್ ಅವರು ಬರೆದಂತಹ ಪುಸ್ತಕ ಅಂಟು ದಿಸ್ ಲಾಸ್ಟ್. ಇದನ್ನ ಕನ್ನಡ ಭಾಷೆಗೆ ತರ್ಜುಮೆ ಮಾಡ್ತಾರೆ ಯಾರು? ಗಾಂಧೀಜಿಯವರು. ಸರ್ವೋದಯ ಅನ್ನೋ ಹೆಸರಲ್ಲಿ. ಆ ಪುಸ್ತಕದಲ್ಲಿ ಕೆಲವು ಸಿದ್ಧಾಂತಗಳು ಇವರು ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನ ಬೀರಿತು. ಆ ಸಿದ್ಧಾಂತಗಳು ಯಾವ್ದು ಅನ್ನೋದು ತುಂಬಾ ರಿಪೀಟೆಡ್ ಕ್ವಶನ್ ಮಕ್ಕಳೇ. ಈ ಕ್ವಶನ್ ಅಂತೂ 2-3 ವರ್ಷದಿಂದ ರಿಪೀಟೆಡ್ ಕ್ವಶನ್ ಆಗಿ ಬರ್ತಾನೆ ಇದೆ. ಸೊ ಇವೆರಡೂ ಮುಖ್ಯವಾದಂತಹ ಪ್ರಶ್ನೆಗಳು ನಿಮ್ಗೆ ಅಂತ ಹೇಳ್ಬೋದು. ಅಂಟು ದಿಸ್ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳು ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದೊಳಗಿದೆ. ನೋಡಿ, ಫಸ್ಟ್ ಪಾಯಿಂಟ್, ಎಲ್ಲರ ಒಳ್ಳೆಯದರಲ್ಲಿ ನಮ್ಮ ಒಳ್ಳೆಯದಿದೆ ಅಂತ. ಅಂದ್ರೆ ಎಲ್ಲರಿಗೂ ಒಳ್ಳೇದಾದ್ರೆ ನಮಗೂ ಸಹ ಒಳ್ಳೇದಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇವು. ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ. ನೋಡಿ, ವಕೀಲ ನನ್ ಕೆಲಸನೇ ಶ್ರೇಷ್ಠ ಅಂತಾರೆ. ಅದೇ ರೀತಿ ಕ್ಷೌರಿಕರಿಗೂ ಸಹ ಅವ್ರ ಕೆಲಸನೇ ಶ್ರೇಷ್ಠ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಅವರ ಕೆಲಸವನ್ನ ಅವ್ರು ಮಾಡಿಕೊಂಡು ತಮ್ಮ ಜೀವನವನ್ನ ನಿರ್ವಹಣೆ ಮಾಡೋದಕ್ಕೆ ಸಮಾನವಾದಂತ ಹಕ್ಕಿದೆ. ನೋಡಿ ಮಕ್ಕಳೇ, ಫಸ್ಟ್ ಪಾಯಿಂಟ್, ಎಲ್ಲರ ಒಳಿತನ್ನು ನಮ್ಮ ಒಳಿತು ಅಡಗಿದೆ. ಅದೇ ರೀತಿ ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ. ವಕೀಲ ಯಾವ ರೀತಿ ಕೆಲಸ ಮಾಡ್ತಾನೋ ಅದೇ ರೀತಿ ಕ್ಷೌರಿಕನು ಸಹ ಅವ್ನ ಕೆಲಸವನ್ನ ಮಾಡಿ ಜೀವನದಲ್ಲಿ ಹಣವನ್ನ ಸಂಪಾದನೆ ಮಾಡ್ಬೋದು. ಅದೇ ರೀತಿ ಶ್ರಮಜೀವಿಯ ಜೀವನ ಬಿಡುವವನ ಅಥವಾ ಕೈಕಸಬುಗಾರನ ಜೀವನವೇ ಯೋಗ್ಯ ಜೀವನ. ಇದು ಅಂಟು ದಿಸ್ ಲಾಸ್ಟ್ ಗ್ರಂಥದಲ್ಲಿ ಬರ್ತಕ್ಕಂಥ ಸಿದ್ಧಾಂತಗಳು. 3ನೇದು, ಶ್ರಮಜೀವಿಯ ಜೀವನ ಬಿಡುವವನ ಅಥವಾ ಕೈಕಸಬುಗಾರನ ಜೀವನವೇ ಯೋಗ್ಯ ಜೀವನ. ನೋಡಿ, ಯಾರು ಜಮೀನಲ್ಲಿ ಕಷ್ಟಪಟ್ಟು ಬೇರೆಯವರ ಮನೆಯಲ್ಲಿ ಕೂಲಿಯನ್ನ ಮಾಡಿ ಜೀವನವನ್ನ ಮಾಡ್ತಾರಲ್ಲ, ಅವ್ನ ಜೀವನನೇ ಶ್ರೇಷ್ಠವಾದದ್ದು. ಅಂದ್ರೆ ಅವ್ರಿಗೆ ಅತಿಯಾದ ಆಸೆಗಳಿರೋದಿಲ್ಲ.
ದಿನವಿಡೀ ಬೆವರು ಸುರಿಸಿ ಕೆಲಸವನ್ನ ಮಾಡ್ತಾನೆ, ಅವನ ಜೀವನನೇ ಯೋಗ್ಯವಾದಂತ ಜೀವನ ಅಂತ ಹೇಳ್ತಾರೆ ಈ ಸಿದ್ಧಾಂತಗಳಲ್ಲಿ. ಯಾವ ಸಿದ್ಧಾಂತ, ಯಾವ ಪುಸ್ತಕದಲ್ಲಿ ಬರ್ತಕ್ಕಂಥ ಸಿದ್ಧಾಂತ ಇದು? ಜಾನ್ ರಸ್ಕಿನ್ ಅವರು ಬರೆದಂತ ಅಂಟು ದಿಸ್ ಲಾಸ್ಟ್ ಪುಸ್ತಕದಲ್ಲಿ ಬರ್ತಕ್ಕಂಥ ಸಿದ್ಧಾಂತಗಳು. ಈ ಮೂರು ಸಿದ್ಧಾಂತಗಳು ತುಂಬಾ ಮುಖ್ಯ ಮಕ್ಕಳೇ. ಪರೀಕ್ಷಾ ದೃಷ್ಟಿಯಿಂದ ಉದಾತ್ತ ಚಿಂತನೆಗಳು ಹೆಸರಿನಲ್ಲಿ ಈ ಎರಡು ಕ್ವಶನ್ಸ್ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೂ ಎರಡು ಕ್ವಶನ್ ಇದಾವೆ ವಿವೇಕಾನಂದರ ಬಗ್ಗೆ, ಅದನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ವಿವರಣೆ ಕೊಡ್ತೀನಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಎರಡು ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು, ಅದೇ ರೀತಿ ಅಂಟು ದಿಸ್ ಲಾಸ್ಟ್ ಪುಸ್ತಕದಿಂದ ಗಾಂಧೀಜಿಯವರು ಅರ್ಥೈಸಿಕೊಂಡ ಸಿದ್ಧಾಂತಗಳಾವುವು. ಈ ಎರಡು ಕ್ವಶನ್ ಗಾಂಧೀಜಿಯವರು ಸಂಬಂಧಪಟ್ಟಾಗೆ ಬರ್ತಕ್ಕಂಥ ಕ್ವಶನ್. ಅದೇ ರೀತಿ ಅಂಬೇಡ್ಕರ್ ಸಂಬಂಧಪಟ್ಟಾಗೆ ಒಂದು ಕ್ವಶನ್, ಮತ್ತೆ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಾಗೆ ಎರಡು ಕ್ವಶನ್ ನಿಮ್ಗೋಸ್ಕರ ಕಾಯ್ತಿದೆ ಮಕ್ಕಳೇ. ಅದನ್ನ ಮುಂದಿನ ತರಗತಿ ನಾನು ನಿಮ್ಗೆ ವಿವರಣೆ ಕೊಡ್ತೀನಿ. ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ. ನಿಮ್ ಪರೀಕ್ಷೆ ತುಂಬಾ ಹತ್ರ ಬರ್ತಾ ಇದೆ. ಆಲ್ ದ ಬೆಸ್ಟ್ ಮಕ್ಕಳೇ.